सुमतिभिरनुमेजं शुभ्रकाजं सखाजं सुखमजमनपाजं मुक्त्युपाजं विमाजं ग्रहजमहममेजं ध्येजमन्नाजकेजं सदजमसदजेजं श्रीसहाजं भजेजम् अज्जनासूनुसान्निध्यात् द्विजजेन विराजितम् अजितप्रीतजनकं भजेऽहं विजयध्वजम् तपस्वाध्याय शुश्रूषा कृष्णपूजारतं मुनिम् विश्वेशमिष्टदं वन्दे परिव्राट् चक्रवर्तिनम् श्रीगुरुभ्यो नमः हरिः ओम् जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्म हृदाय आदिकवये मुह्यन्ति जं सूरजः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यं परं धीमहि ॐ स्वस्त्यस्तु सताम् अशेष सन्मङ्गलानि भवन्तु सम्यक् श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मष अपनोदनपटुतरे श्रीमद्भागवते महापुराणे तृतीयस्कन्धे एकादशेऽध्याये अद्य कथानुवादे सति किञ्चित् पूर्वकथानुवादः। ಇದುವರೆಗೆ ಪರಮಾತ್ಮನ ಸೃಷ್ಟಿ ಮುಖ್ಯ, ಮಿಕ್ಕಿದ ಬ್ರಹ್ಮಾದಿ ದೇವತೆಗಳು ಯಾರೇ ಸೃಷ್ಟಿ ಮಾಡ್ಲಿ ಅದಕ್ಕೆ ಮೂಲ ಪರಮಾತ್ಮ, ಅವರೆಲ್ಲ ಒಂದೊಂದು ನಿಮಿತ್ತ ಅಂತ ದೇವರು ಮಾಡ್ಕೊಳ್ತಾನೆ ಅಷ್ಟೇ ಅಂತ ಬಂತು. ಆದ್ರಿಂದ ತಾನು ತನ್ನನ್ನ ಸೃಷ್ಟಿ ಮಾಡ್ಕೊಳ್ಬೇಕಾದ್ರೆ ಎಷ್ಟು ಸ್ವತಂತ್ರನೋ ಬೇರೆಯವರನ್ನು ಸೃಷ್ಟಿ ಮಾಡ್ಬೇಕಾದ್ರೂ ಯಾರ ಅಪೇಕ್ಷೆನೂ ಅವನಿಗಿಲ್ಲ. ಬೇರೆಯವರ ಸೃಷ್ಟಿನೂ ತಾನೇ ಸ್ವತಂತ್ರವಾಗಿ ಮಾಡ್ತಾನೆ ಅಂತ ಈ ಎಲ್ಲ ವಿಷಯ ಬರ್ತಾ ಇತ್ತು. ಹಾಗಾದ್ರೆ ಹೀಗೆ ಬ್ರಹ್ಮಾದಿ ದೇವತೆಗಳನ್ನ ದ್ವಾರ ಮಾಡ್ಕೊಂಡಿರ್ತಾನೆ ಪರಮಾತ್ಮ ಅಂತ. ದ್ವಾರ ಅಷ್ಟೇ, ಅದೊಂದು ಬಾಗಿಲು ತರ, ಅದರ ಮುಖಾಂತರ ಮಾಡ್ತಾನೆ ಅಷ್ಟೇ ಹೊರತು ನೇರ ಅವನದೇ ಅಲ್ಲ ಅಂತ. ಈ ರೀತಿ ಭಗವಂತ ತಾನು ಯಾವುದೇ ಪ್ರಕೃತಿಯನ್ನ ಪಂಚಭೂತಗಳನ್ನ ಯಾವುದೇ ಬಳಸ್ಕೊಳ್ಳಿ, ಆದ್ರೆ ಅವನು ಸ್ವತಂತ್ರವಾಗಿಯೇ ಮಾಡ್ತಾನೆ. ಅನೇಕ ರೂಪಗಳಿಂದ ತಾನೇ ಅಲ್ಲಿ ಹೋಗಿರ್ತಾನೆ ಅಂತ ಎಲ್ಲ ವಿಷಯಗಳನ್ನ ಹೇಳ್ತಾ ಬಂದ. ಇದಾದ್ಮೇಲೆ ರಜಃಪ್ಲುತಃ ಅಂತ ಒಂದು ಶಬ್ದ ಹಾಕಿದ್ದಾರೆ. ಈ ರಜಪ್ಲುತಃ ಅಂತಂದ್ರೆ ಏನು, ಹರಿಹಿ ಅಂದ್ರೆ ಏನು, ಆತ್ಮಭೂಹು ಅಂದ್ರೆ ಏನು, ಈ ಶಬ್ದಗಳೆಲ್ಲ ಯಾಕೆ ಈ ಭಾಗವತದಲ್ಲಿ ಬಳಸಿದ್ದಾರೆ ಅಂತ ಅದರ ಸ್ವಾರಸ್ಯ ಹೇಳ್ತಾ ಬರ್ತಾರೆ. ಈಗ ಆತ್ಮಭೂಹು ಅಂದ್ರೆ ಕೆಲವ್ರು ಏನ್ ಮಾಡ್ತಾರೆ, ಈಗ ಇಂದ್ರದೇವರು ಸೃಷ್ಟಿ ಮಾಡ್ತಾರೆ, ಕಾಮ ಸೃಷ್ಟಿಗೆ ಕಾರಣ, ಕಾಮನೇ ಇಲ್ಲದೆ ಇದ್ರೆ ಸೃಷ್ಟಿ ಹೇಗಾಗತ್ತೆ ವಸ್ತುಗಳದ್ದು ಅಂತೆಲ್ಲ ಕಾಮ ಸೃಷ್ಟಿಕರ್ತೃತ್ವ ಮತ್ತೆ ಇಂದ್ರದೇವರ ಸೃಷ್ಟಿಕರ್ತೃಗಳು ಅಂತೆಲ್ಲ ಹೇಳ್ತಾರೆ. ಮಳೆಯನ್ನ ಸೃಷ್ಟಿ ಮಾಡೋದು ಇಂದ್ರದೇವರು, ಅದೇ ತರ ಅನೇಕವನ್ನ ಅವರೇ ಸೃಷ್ಟಿ ಮಾಡ್ತಾರೆ. ಪರಮಾತ್ಮನ ಅಪೇಕ್ಷೆ ಏನು ಅಲ್ಲ. ಇಲ್ಲಿ ಹೇಳ್ತಾ ಇರೋ ಭಗವಂತ ಏನಿದ್ದಾನೆ ಅವನು ಆತ್ಮಭೂಹು, ತನ್ನಿಂದ ತಾನೇ ಹೊರಗೆ ಬರ್ತಾನಲ್ಲ ಆ ಭಗವಂತ. ಮತ್ತೆ ಹರಿಹಿ, ಇದು ಬ್ರಹ್ಮದೇವರು ಅಲ್ಲ ಈ ಶ್ಲೋಕದಲ್ಲಿ ಹೇಳ್ತಾ ಇರೋದು. ಆತ್ಮಭೂಹು ಅನ್ನೋ ಶಬ್ದದಿಂದ ಇಂದ್ರಾದಿ ದೇವತೆಗಳ ಬಗ್ಗೆ ಹೇಳ್ತಾ ಇಲ್ಲ ಅಂತ ತಿಳಿಸಿದ್ದಾರೆ. ಹರಿಹಿ ಅನ್ನೋ ಶಬ್ದದಿಂದ ಸಾಕ್ಷಾತ್ ವಿಷ್ಣು, ಇದು ಬ್ರಹ್ಮ ಅಲ್ಲ ರುದ್ರ ಅಲ್ಲ ಅಂತ ತಿಳಿಸಿದ್ದಾರೆ. ರಜಃಪ್ಲುತಃ ಅಂತ ಇದೆ. ರಜಪ್ಲುತ ಅಂದ್ರೆ ತನ್ನನ್ನ ತಾನೇ ರಜೋಗುಣದಿಂದ ಸೃಷ್ಟಿಗೊಂಡ ಅಂತ ಅರ್ಥ ಮಾಡ್ಬಾರ್ದು. ಹಾಗ ಅರ್ಥ ಮಾಡೋಂತ ಒಂದು ಅವಕಾಶ ಇದೆ ಇಲ್ಲಿ. ರಜಃಪ್ಲುತಃ ಅಂದ್ರೆ ರಜೋಗುಣದಿಂದ ತಾನು ಹೊರಗೆ ಬಂದ ಅಂತ. ಆದ್ರೆ ಆ ತರ ಇಲ್ಲ. ಯಾಕೆ ಅಂತಂದ್ರೆ ಒಂದು ಶ್ಲೋಕ ಕೊಡ್ತಾರೆ ಇಲ್ಲಿ. ಗುಣ ಆಪ್ಲುತೋ ಹರಿರ್ನಿತ್ಯಂ ಗುಣಾನಾಂ ಮಧ್ಯ ಯೋಗತಃ ಅನಹಂ ವೇದನಾತ್ ತಸ್ಯ ಗುಣ ಸಂಸ್ಪರ್ಶ ಏವಚ. ಗುಣಗಳ ಜೊತೆಗೇ ಇರ್ತಾನೆ ದೇವರು. ನರಕದಲ್ಲಿ ನಾರಕಿಗಳ ಜೊತೆಗೇ ಇರ್ತಾನೆ, ನರಕದಲ್ಲಿ ವಾಸ ಮಾಡೋರ ಜೊತೆಗೇ ಇದ್ದ. ಅಂಧನ್ ತಪಸ್ಸಲ್ಲಿ ದೈತ್ಯರ ಜೊತೆಗೇ ದೇವರು ಇರ್ತಾನೆ. ಆದ್ರೆ ಅವರ ಮಧ್ಯದಲ್ಲಿದ್ರು ಅವನಿಗೆ ಅವರ ಪ್ರಭಾವ ಮಾತ್ರ ಇರಲ್ಲ. ಅನಹಂ ವೇದನ, ರಜೋಗುಣ ಇದ್ರೆ ಅಹಂಕಾರ ಬರ್ಬೇಕು, ಭಗವಂತನಿಗೆ ಅದಿಲ್ಲ. ಅಹಂ ಅಂತಿಲ್ಲ. ಯಾವುದೇ ಒಂದು ಗುಣಗಳ ಸಂಪರ್ಕ ಅವನಿಗೆ ಆಗಲ್ಲ. ಅಂದ್ರೆ ಗುಣಗಳಿದ್ರು ಅದರ ಪ್ರಭಾವ ಇರಲ್ಲ ಅವನಿಗೆ, ಸಂಪರ್ಕನೇ ಆಗಲ್ಲ. ಅಂದ್ರೆ ಅವನು ಇದ್ದು ಇಲ್ದೇ ಇರೋ ತರ ಇರ್ತಾನೆ ಆ ತರ. ಅಷ್ಟೇ ಅಲ್ಲ, ನೀವೊಂದು ಮಾತು ಹೇಳಿದ್ರಿ, ಭಗವಂತ ಪ್ರತಿಯೊಂದು ವಸ್ತುವಿನ ಒಳಗಡೆ ಬರ್ತಾನೆ, ಅನೇಕ ರೂಪಗಳಂತ ಧರಿಸ್ಕೊಳ್ತಾನೆ. ಇದಕ್ಕೆಲ್ಲ ಪ್ರಮಾಣ ಇದೆಯಾ ಅಂದ್ರೆ ಅದಕ್ಕೆ ಪ್ರಮಾಣ ಕೊಡ್ತಾ ಹೋಗ್ತಾರೆ. ಒಂದೊಂದೇ ತಾವು ಹೇಳಿದ ವಿಷಯಕ್ಕೆ. ಏನು, ಸೃಷ್ಟ್ವಾ ದೇವಾದಿ ದೇಹಾನ್ಸಹ ಆತ್ಮಾನಂ ಬಹುಧಾ ಕರೋತ್
ತನ್ನನ್ನ ತಾನು ಬಹಳ ರೂಪದಿಂದ ಮಾಡ್ಕೊಂಡ. ಅಷ್ಟೇ ಅಲ್ಲ, ತನ್ನಿಯಂತ್ರಿತಯಾತ್ಮಾನಂ, ಅಲ್ಲೆಲ್ಲ ನಿಯಂತ್ರವಾಗಿ ತಾನು ಒಂದು 100 ವಸ್ತು ಇದೆ, 100 ವಸ್ತುಗಳ ಒಳಗಡೆ ಹೋದ. ಆ 100 ವಸ್ತುಗಳ ಪ್ರೇರಣೆ, ಪ್ರತಿಯೊಂದು ಚೇಷ್ಟೆ ಎಲ್ಲ ತಾನೇ ಮಾಡ್ತಾನೆ. ಪ್ರಕೃತಿಂ ದೇಹ ಭೇದತಃ, ಆಯಾಯ ಬೇರೆ ಬೇರೆ ದೇಹದಲ್ಲಿ ಅವರ ಸ್ವಭಾವಕ್ಕೆ ಅನುಗುಣವಾಗಿ ಅಂತೆಲ್ಲ ವ್ಯಾಖ್ಯಾನವನ್ನು ಮಾಡ್ತಾ ಹೋಗ್ತಾರೆ. ತನ್ನಿಯಂತ್ರಿತೆಯ ಆತ್ಮಾನಂ ಪ್ರಕೃತಿ ದೇಹ ಭೇದತಃ, ತನ್ನನ್ನ ತಾನು ಮತ್ತೆ ಈ ಪ್ರಕೃತಿಯನ್ನ ಆಯಾಯ ದೇಹ ಭೇದತಃ, ಆಯಾಯ ದೇಹಗಳ ಒಂದು ಭೇದಕ್ಕೆ ಅನುಗುಣವಾಗಿ, ಅನೇಕ ತರಹದ ದೇಹಕ್ಕೆ ಅನುಗುಣವಾಗಿ ತನ್ನನ್ನ ತಾನು ಅಷ್ಟೊಂದು ರೂಪದಲ್ಲಿ ತಾನು ಹೋಗಿ ಪ್ರಕಟಪಡಿಸ್ಕೊಂಡಿದ್ದಾನೆ ಅಂತ ಇಷ್ಟನ್ನ ಹೇಳ್ತಾ ಬಂದ. ಏಕತ್ವೇ ಅಸ್ಯ ಕರ್ತೃಕರ್ಮಾದಿಭಾವ ಕಥಂ ಇತಿ ಇದಂ ಚೋದ್ಯಂ. ಅಲ್ಲ, ಒಂದು ಆಶ್ಚರ್ಯ, ಈಗ ತನ್ನನ್ನೇ ತಾನು ದೇವರ ಸೃಷ್ಟಿಗೆ ತಗೊಂಡ್ಬಂದ ಅಂದ್ರೆ ಕರ್ತೃ ಕರ್ಮ ಈ ಎರಡು ಒಂದೇ ವಸ್ತು ಹೇಗಾಗ್ಲಿಕ್ಕೆ ಸಾಧ್ಯ ಅಂತ ಇದೊಂದು ಶಾಸ್ತ್ರದಲ್ಲಿ ಚರ್ಚೆ. ಕರ್ತೃಕರ್ಮ ಭಾವ ಭೇದವ್ಯಾಪ್ತ ಅಂತ ಇದು ನ್ಯಾಯಸುಧದಲ್ಲೂ ಬರುತ್ತೆ ವಿಷಯ. ಕರ್ತೃಕರ್ಮ ಒಂದೇ ಆಗಲ್ಲ, ಬೇರೆ ಬೇರೆ ಆಗ್ಬೇಕು. ಕರ್ತೃಕರ್ಮ ಒಂದೇ ಆಗ್ಬಾರ್ದು ಅಂತ. ಇದಕ್ಕೆ ಸುಲಭವಾದ ಉದಾಹರಣೆ ಕೊಡೋದಿದ್ರೆ, ಈಗ ಊಟ ಮಾಡೋನ್ ಬೇರೆ, ಅಷ್ಟೇ ಅಲ್ಲದೆ ಏನನ್ ತಿಂತಾನಲ್ಲ ಆ ವಸ್ತು ಬೇರೆ, ತಿನ್ನೋ ವಸ್ತು ಬೇರೆ, ತಿನ್ನೋನ್ ಬೇರೆ, ಮತ್ತೆ ಯಾರು ಬಡಿಸ್ತಾನೋ ಅವನು ಬೇರೆ ಆಗಿರ್ತಾನೆ. ನಮಗೆ ಬಡಿಸೋನ್ ತನಕ ಬೇಡ. ಈಗ ಎಲೆ ಮುಂದೆ ಕೂತ ಒಬ್ಬ ಭೋಕ್ತ ಭೋಗ್ಯ. ಭೋಕ್ತ ಅಂದ್ರೆ ತಿನ್ನೋನು, ಮಹಾಭೋಕ್ತ, ಒಳ್ಳೆ ಭೋಕ್ತ, ಚೆನ್ನಾಗಿ ತಿಂತಾನೆ ಇವನು ಅಂತ ಹೇಳಿದ್ರು ಮಹಾಭೋಕ್ತ. ಭೋಗ್ಯ ಅಂದ್ರೆ ನಾವೇನ್ ತಿಂತೀವೋ ಆ ವಸ್ತುಗೆ ಭೋಗ್ಯ. ಅದು ಪಾಯಸ ಆಗ್ಬಹುದು, ಅನ್ನ ಆಗ್ಬಹುದು, ಎಲ್ಲ ಭೋಗ್ಯ ವಸ್ತುಗಳೇ. ನಾವೇನನ್ನು ಉಪಯೋಗಿಸ್ಕೊಳ್ತೀವಿ, ಅದನ್ನ ನಾವೇನು ಆನಂದ ಪಡ್ತೀವಿ ಅಥವಾ ದುಃಖ ಪಡ್ತೀವಿ ಅಂತ ಭೋಗ್ಯ ವಸ್ತು. ಭೋಗ್ಯ ಭೋಕ್ತ ಒಂದೇ ಆಗಲ್ಲ ಅಂತ ಎಲ್ರಿಗೂ ಗೊತ್ತು. ತಿನ್ನೋ ವಸ್ತುನು ತಾನೇ ಆಗೋದು, ತಿನ್ನೋನು ತಾನೇ ಆಗೋದು ಇದು ಸಾಧ್ಯ ಇಲ್ಲ. ಇದು ಹೇಗಾಯ್ತು? ಕಲ್ಸಕ್ರೆನೆ ನಾವಾಗಲ್ಲ. ಕಲ್ಸಕ್ರೆ ನಾವು ಹಾಕೊಳ್ತೀವಿ ಬಾಯಿಗಷ್ಟೇ, ಕಲ್ಸಕ್ರೆನೇ ಬೇರೆ, ನಾವೇ ಬೇರೆ. ಭೋಕ್ತ ಭೋಗ್ಯ ಬೇರೆ ಅಂತ ಹೇಳ್ತಾರೆ. ಅದನ್ನಲ್ಲಿ ಕರ್ತೃ ಕರ್ಮ ಬೇರೆ ಅಂತ ಹೇಳಿದ್ದಾರೆ. ಕರ್ತೃ ಅಂದ್ರೆ ಭೋಕ್ತ, ತಿನ್ನೋನು. ಕರ್ಮ ಅಂದ್ರೆ ಅದು ತಿನ್ನೋ ವಸ್ತು. ಕರ್ತೃ ಬೇರೆ, ಕರ್ಮ ಬೇರೆ. ಇವಾಗ ನನ್ನನ್ನು ನಾನೇ ಸೃಷ್ಟಿ ಮಾಡ್ಕೊಳ್ಲಿಕ್ಕೆ ಆಗಲ್ಲ, ನನ್ನಿಂದ ಇನ್ನೊಂದು ಬರ್ಬೇಕು, ನಾನೇ ಹೇಗ್ ಬರ್ಲಿಕ್ಕೆ ಸಾಧ್ಯ? ಅದಾಗಲ್ಲ. ಈಗ ಬ್ರಹ್ಮದೇವರಿಂದ ರುದ್ರದೇವರು ಬರ್ತಾರೆ, ಬ್ರಹ್ಮದೇವರಿಂದ ಬ್ರಹ್ಮದೇವರೇ ಬರ್ತಾರೆ, ಅದ್ ಹೆಂಗೆ? ರುದ್ರದೇವರಿಂದ ಇಂದ್ರದೇವರು ಬರ್ತಾರೆ, ತಂದೆ ತಾಯಿಯಿಂದ ಮಗು ಬರ್ತೇ, ತಂದೆ ತಾಯಿಗಳೇ ಮಕ್ಕಳಾಗಿ ಬಂದ್ಬಿಡ್ತಾರ? ಇಲ್ಲ. ಹಾಗಾದ್ರೆ ತಾನು ಸೃಷ್ಟಿ ಮಾಡ್ತಾನೆ ಅಂದ್ರೆ ತನ್ನನ್ನೇ ತಾನು ಮಾಡ್ಕೊಳ್ಳೋದು ಹೇಗೆ? ಅದ್ ಸಾಧ್ಯ ಇಲ್ಲ. ಯಾಕೆಂದ್ರೆ ಒಂದು ಸೃಷ್ಟಿಗೆ ಬರ್ಬೇಕು ಅಂದ್ರೆ ಅದಕ್ಕಿಂತ ಮೊದಲು ಆ ವಸ್ತು, ಕಾರಣವಾದ ವಸ್ತು ಮೊದಲೇ ಇರ್ಬೇಕು. ಈಗ ತಂದೆ ತಾಯಿಯಿಂದ ಮಗು ಬರುತ್ತೆ, ಮಗುಗಿಂತ ಮುಂಚೆ ತಂದೆ ತಾಯಿ ಇದ್ರು ಅದರಿಂದ ಮಗು ಬರುತ್ತೆ. ಮಗುವೇ, ತಂದೆ ತಾಯಿಗಳೇ ಮಗು ಆಗಿ ಬರ್ಬೇಕು ಅಂದ್ರೆ ಅವ್ರಿಗಿಂತ ಅವರೇ ಮುಂಚೆ ಇರ್ಬೇಕಾಗುತ್ತೆ. ಯಾಕಂದ್ರೆ ಕಾರಣ ವಸ್ತು ಯಾವತ್ತು ಹುಟ್ಟೋ ವಸ್ತುವಿಗಿಂತ ಮುಂಚೆ ಇರ್ಬೇಕು. ಮಣ್ಣು, ಕುಂಬಾರ ಇವರೆಲ್ಲ ಯಾವಾಗಿರ್ಬೇಕು? ಮಡಿಕೆ ಸೃಷ್ಟಿ ಆಗೋಕ್ಕಿಂತ ಮೊದಲೇ ಅವ್ರು ಇರ್ಬೇಕು. ಇದ್ರೆ ಅವರು ಮಣ್ಣನ್ನು ತಗೊಂಡು ಮಡಿಕೆ ಎಲ್ಲ ಮಾಡ್ಲಿಕ್ಕೆ ಆಗತ್ತೆ, ಇಲ್ಲಾಂದ್ರೆ ಸಾಧ್ಯ ಇಲ್ಲ. ಹಾಗಾದ್ರೆ ಕಾರಣ ವಸ್ತು ಯಾವತ್ತು ಮೊದಲೇ ಇರ್ಬೇಕು ಅಂತ ಇದೆ ಶಾಸ್ತ್ರದಲ್ಲಿ. ಇಲ್ಲೇನು ಸಮಸ್ಯೆ ಆಯ್ತು? ನೀವೇನಂದ್ರೆ ಆತ್ಮೈವ ಆತ್ಮಾನಂ ಅಂತೆಲ್ಲ ಹೇಳ್ತಾ ಇದ್ರಿ. ದೇವರೇ ತಾನೇ ತನ್ನನ್ನ ಅನೇಕ ರೂಪದಿಂದ ಸೃಷ್ಟಿ ಮಾಡ್ಕೊಂಡ. ಹಾಗಾದ್ರೆ ತನಗಿಂತ ತನ್ನ ಮುಂಚೆ ಇರ್ಬೇಕಲ್ಲ ಅಂದ್ರೆ ನೀವ್ ಅರ್ಥ ಮಾಡ್ಕೊಂಡಿದ್ ಸರಿ ಇಲ್ಲ. ಯಾಕೆ ಅಂದ್ರೆ ತನ್ನಿಂದ ತಾನೇ ಸೃಷ್ಟಿ ಮಾಡ್ಕೊಳ್ತಾನೆ ಅಂದ್ರೆ ತನ್ನ ರೂಪ ಇನ್ನೊಂದನ್ನ ಹೊರಗೆ ತೋರಿಸ್ತಾನೆ ಅಂತ ಅರ್ಥ. ತನ್ನಲ್ಲಿ ಎಲ್ಲ ಇದೆ, ಇದ್ದದ್ದನ್ನು ಹೊರಗೆ ತೋರಿಸೋದಷ್ಟೇ. ಇದು ಹೊಸದಾಗಿ ಮುಂಚೆ ಇರ್ಲಿಲ್ಲ ಆಮೇಲೆ ಬಂತು ಅಂತಿಲ್ಲ, ಮುಂಚೆ ಇದ್ದದ್ದನ್ನೇ ಹೊರಗೆ ತೋರಿಸೋದು. ಲೋಕದಲ್ಲಿ ಹಾಗಲ್ಲ, ಮುಂಚೆ ಇಲ್ಲದೆ ಇರೋದನ್ನ ನಾವು ತೋರಿಸೋದು, ಇದ್ದದ್ದನ್ನು ತೋರಿಸೋದು ಅಂತ ಇಲ್ಲ. ಅಥವಾ ನಮಗ್ ಕಣ್ಣಕ್ ಕಾಣಿಸ್ತಾ ಇರೋದನ್ನ ಕಣ್ಣಕ್ ಕಾಣಿಸೋ ಹಾಗೆ ಮಾಡ್ಕೊಡೋದು. ಭಗವಂತ ಹಾಗೆ ಮಾಡಿದ್ದಾನೆ. ಅದನ್ನಲ್ಲಿ ವಿವರಿಸ್ತಾ, ಒಬ್ಬನಿಗೆ ಕರ್ತೃ ಕರ್ಮ ಭಾವ ಹೇಗೆ? ಒಬ್ಬನೇ ಕರ್ತ ಕರ್ಮ ಆಗ್ಲಿಕ್ಕೆ ಸಾಧ್ಯ? ಒಬ್ಬನೇ ತಿನ್ನೋನು ಅವನೇ, ತಿನ್ನೋ ವಸ್ತುನು ಅವನೇ ಅಲ್ಲ, ಬೇರೆ ಬೇರೆ ಆಗ್ಬೇಕಲ್ವಾ? ಭೋಕ್ತ ಬೇರೆ, ಭೋಗ್ಯ ಬೇರೆ, ಕರ್ತೃ ಬೇರೆ, ಕರ್ಮ ಬೇರೆ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಅದೇ ತರ ಇಲ್ಲಿ ಕರ್ತ ಚ ಕರಣಂ ಚೈವ ಕರ್ಮ ಚೈವ ಸ್ವಯಂ ಹರಿಹಿ ಆತ್ಮನೋ ಬಹುಧಾ ಭಾವೇ ಪ್ರಕೃತೆಸ್ತು ಸ್ವತಂತ್ರತ ಇತಿ ವಾಚಾ ಪರಿಹರ್ತವ್ಯ. ಈ ರೀತಿ ಹೇಳಿ ಪರಿಹಾರ ಕೊಡಿ ನೀವು. ಕರ್ತ ಕರಣ ಕರ್ಮ ಎಲ್ಲ ದೇವ್ರೆ, ಸ್ವಯಂ ಹರಿಹಿ, ಅವನೇ ಮಾಡೋನು, ಅವನೇ ಕರ್ಮ, ಅವನೇ ಕರಣ, ಎಲ್ಲ ಅವನೇ. ಯಾಕೆಂದ್ರೆ ಒಂದ್ ವೇಳೆ ಭಗವಂತನಿಗೆ ಇಷ್ಟೊಂದು ತಾನೇ ಕರ್ತೃವಾಗ್ಲಿಕ್ಕೆ, ಕರಣ ಆಗ್ಲಿಕ್ಕೆ, ಕರ್ಮ ಆಗ್ಲಿಕ್ಕೆ ಹಕ್ಕಿಲ್ಲ ಅಂದ್ರೆ ಅವನ್ನ ಯಾರೋ ಸ್ವತಂತ್ರ ಅಂತ ಕರೀತಾರೆ. ದೇವರ ಅಚಿಂತ್ಯದ್ಭುತ ಶಕ್ತಿ ಎಂತದ್ದು ಅಂದ್ರೆ ಏನ್ ಬೇಕಾರಾಗತ್ತೆ ದೇವ್ರ ಕೈಲಿ, ನಮ್ ಕೈಲಿ ಹಾಗಾಗಲ್ಲ, ದೇವರ ಕೈಲಿ ಆಗತ್ತೆ. ಅದಕ್ಕೆ ಅವನು ಸ್ವತಂತ್ರ ಅಂತ ಅನ್ನಿಸ್ಕೊಳೋನು. ಇಲ್ಲಿ 3 ಶಬ್ದ ಬಂತು, ಕರ್ತ ಕರಣ ಕರ್ಮ. ಇದೆಲ್ಲ ಭಗವದ್ಗೀತೆಯಲ್ಲೂ ಬರುತ್ತೆ ಶ್ಲೋಕಗಳಲ್ಲಿ.
ಕರ್ತ ಕರ್ಮ ಅಂದ್ರೆ ಉದಾಹರಣೆಗೆ ಕರ್ತ ಅಂದ್ರೆ ಈಗ ರಾಮ ತಗೊಳ್ಳೋಣ, ರಾಮದೇವರು ಕರ್ತ. ಏನ್ ಮಾಡ್ತಾರೆ ರಾಮದೇವರು? ವಾಲಿಯನ್ನ ಕೊಲ್ತಾರೆ. ವಾಲಿಯನ್ನ ಕೊಲ್ತಾರೆ. ಏನ್ ತಗೊಂಡು? ಬಾಣ ಪ್ರಯೋಗ ಮಾಡ್ತಾರೆ ರಾಮದೇವರು. ರಾಮದೇವರು ಬಾಣ ಪ್ರಯೋಗ ಮಾಡಿದಾಗ ಆ ಬಾಣ ಪ್ರಯೋಗದಿಂದ ಯಾರ ಪ್ರಾಣ ಹೋಯ್ತು? ವಾಲಿಯ ಪ್ರಾಣ ಹೋಯ್ತು. ಇಲ್ಲಿ ಕರ್ತೃ ಅಂದ್ರೆ ರಾಮದೇವರು, ಕರ್ಣ ಅಂದ್ರೆ ಸಾಧನ. ಅವ್ರು ಏನ್ ಬಳಸ್ಕೊಂಡ್ರು? ಬಾಣ. ಹಾಗಾದ್ರೆ ಕರ್ತ ಅಂದ್ರೆ ರಾಮದೇವರು, ಅವರ ಹತ್ರ ಇರೋ ಕರ್ಣ ಸಾಧನ ಅಂದ್ರೆ ಬಾಣ. ಯಾವ್ದ್ರ ಮೇಲ್ ಪ್ರಹಾರ ಮಾಡಿದ್ರು? ವಾಲಿ ಮೇಲೆ. ಅಥವಾ ಒಂದು ಇದು ಮರದ ಮೇಲೆ ಪ್ರಯೋಗ ಮಾಡಿದ್ರೆ ಮರ, ಆ ವೃಕ್ಷ ಇತ್ತಲ್ಲ, ನೇರವಾಗಿ ವೃಕ್ಷ ಸುತ್ತಲೂ ಆದ್ರೆ ಆಚೆ ಈಚೆ ಇತ್ತು, ದೂರ ದೂರ ಇತ್ತು, ತಾಲ ವೃಕ್ಷಗಳು, ಸಪ್ತ ತಾಲ, 7 ತಾಲ ವೃಕ್ಷ. ಅದೆಲ್ಲ ಕರ್ಮ ಅಂತ ಅನಿಸ್ಕೊಡುತ್ತೆ. ಅಂದ್ರೆ ಫಲ ಎಲ್ಲಿ ಸಿಗತ್ತೋ ಅದನ್ನ ಕರ್ಮ ಅಂತ ಕರಿತೀವಿ. ಹಾಗಾದೇನಾಯ್ತು ಇಲ್ಲಿ? ಕರ್ತ ಅಂದ್ರೆ ರಾಮ, ಕರ್ಣ ಅಂದ್ರೆ ಬಾಣ, ಕರ್ಮ ಅಂದ್ರೆ ವಾಲಿ ಅಂತ. ಈ ತರ ನೀವು ಚಿಂತಿಸಿದ್ರೆ ಎಲ್ಲಾ ಕಡೆನೂ ಹೀಗೆ ಸಿಗತ್ತೆ. ಉದಾಹರಣೆಗೆ ಈಗ ಕರ್ತ ಅಂದ್ರೆ ನಾವು ತಿನ್ನೋರು, ನಾವು ಕೂತಿದೀವಿ ಎಲೆ ಮುಂದೆ, ಕರ್ತ. ಕರ್ಣ ಯಾವುದು? ಕರ್ಣ ಯಾವ್ದು? ನಮ್ ಕೈ. ಕೈ ಇಲ್ದೆ ನೀವು ಹೇಗೆ ಆಹಾರವನ್ನ ಒಳಗಡೆ ಹಾಕೋತೀರಿ? ಅಲ್ಲ, ಸ್ಪೂನ್ ಇಟ್ಕೊಂಡ್ರೆ ಸರಿ, ಸ್ಪೂನ್ ಆದ್ರೆ ಸರಿ, ಕೈಯಿಂದ ಸ್ಪೂನ್ ಅಂತ ತಗೊಳ್ತೀರಿ. ಒಟ್ಟು ಕೈ ಇಲ್ದೆ ಆಗಲ್ಲ. ಕೈ, ಹಸ್ತ ಬೇಕು. ಹೊಡಿಲಿಕ್ಕೆ ಹಸ್ತ ಕರ್ಣ. ಯಾರಿಗಾರು ಹೊಡಿಬೇಕು ಅಂದ್ರೆ ಸಾಧನ. ಕರ್ಣ ಯಾವುದು? ಕೈ. ಅಥವಾ ಕೋಲ್ ಇಟ್ಕೊಂಡು ಅದು ಕೈಯಲ್ಲಿರುತ್ತೆ. ಹೀಗೆ ಒಟ್ಟಾರೆ ಈ ಕರ್ಣ ಕೈಯೂ ಆಗ್ಬಹುದು, ಕಾಲು ಆಗ್ಬಹುದು, ಅದು ಬೇರೆ ವಿಷಯ. ಅಂತೂ ಮನುಷ್ಯ ಕರ್ತ. ಕರ್ಣ ಅಂದ್ರೆ ಕೈ, ಕಾಲು ಇತ್ಯಾದಿಗಳು, ಅಥವಾ ಬಾಣ, ದಂಡ, ಕೋಲು ಇತ್ಯಾದಿಗಳು. ಕರ್ಮ ಅಂದ್ರೆ ಎಲ್ಲಿ ಫಲ ಸಿಗತ್ತೋ ಅಲ್ಲಿ. ನಾವ್ ಯಾರಿಗ್ ಹೊಡಿತೀವೋ ಅವ್ನ್ ಕರ್ಮ, ಏನ್ ತಿಂತೀವೋ ಅದು ಕರ್ಮ. ಈ ತರ ಕರ್ತ, ಕರ್ಮ, ಕರ್ಣ ಇದು ಯಾವತ್ತೂ 3 ಬೇರೆ ಬೇರೆ ಅಂತಾನೆ ಕಂಡಿದೆ ಜಗತ್ನಲ್ಲಿ. ನಾವು ಬೇರೆ, ನಮ್ಮ ಕೈ ಬೇರೆ, ಮತ್ತೆ ನಾವು ತಿಂದ ವಸ್ತು ಬೇರೆ ಅಂತ ಹೇಳ್ತೀವಿ. ಆದ್ರೆ ದೇವ್ರ ವಿಷಯದಲ್ಲಿ ಹಾಗಲ್ಲ. ಕರ್ತಾನೂ ಅವನೇ, ಕರ್ಣನೂ ಅವನೇ, ಕರ್ಮನೂ ಅವನೇ. ಇದು ಹೆಂಗ್ ಸಾಧ್ಯ ಅಂತ. ದೇವರು ಈಗ ವಾಲಿಯನ್ನ ಬಾಣದಿಂದ ತಗೊಂಡು, ನಿಜ ಅವನೇ ಬಾಣ ಏನಲ್ಲ, ಅವನೇ ವಾಲಿ ಏನಲ್ಲ, ಅದ್ರ ಒಳಗಡೆ ಇದ್ದಾನೆ ಅಷ್ಟೇ ಹೊರತು ಏನಿಲ್ಲ, ನಿಜ. ಆದ್ರೆ ತನ್ನನ್ನೇ ತಾನು ಸೃಷ್ಟಿ ಮಾಡ್ಕೊಳ್ತಾರೆ ಅಂತ ಬಂತಲ್ಲ, ಇದು ಹೇಗ್ ಸಾಧ್ಯ? ಹಾಗಂತೂ ಅವನು ಕರ್ಮ ಆಗ್ಲೇಬೇಕಲ್ಲ. ಮಣ್ಣು ತಾನೇ ಮಡಿಕೆ ಆಗ್ಬಿಡುತ್ತಾ? ಇಲ್ಲ. ಕುಂಬಾರ ಒಬ್ಬ ಇದ್ದ, ಮಣ್ಣನ್ನು ತಗೊಂಡ ಮಡಿಕೆಯನ್ನು ಮಾಡ್ದ. ಕುಂಬಾರ ಬೇರೆ, ಮಣ್ಣು ಬೇರೆ, ಮಡಿಕೆ ಬೇರೆ. ದೇವ್ರ ಹಾಗಲ್ಲ. ಈಗ ಉದಾಹರಣೆಗೆ ನಾರಾಯಣ ಮೂಲ ರೂಪ ತಗೊಳ್ಳೋಣ, ಅದು ಕರ್ತ. ನಾರಾಯಣ ಸಾಧನ ಯಾವುದು? ನಾರಾಯಣಂದ ಇನ್ನೊಂದು ರೂಪ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ಅದು ಕರ್ಣ. ಅದರಿಂದ ಇನ್ನೊಂದಿಷ್ಟು ರೂಪ ಬಂತು ಮುಂದಕ್ಕೆ, ಪಂಚವ್ಯೂಹ, ಷಡ್ವ್ಯೂಹ, ಸಪ್ತ, ಅಷ್ಟವ್ಯೂಹ, 8, 9, 10 ಹೀಗೆಲ್ಲ ಬೆಳೀತಾ ಇತ್ತು. ಮುಂದಿನ ರೂಪಗಳೆಲ್ಲ ಕರ್ಮ, ಅದೆಲ್ಲ ಉಂಟಾಗೋದ್ ಫಲ. ಹಿಂದಿಂದೆಲ್ಲ ಕರ್ಣ, ಮೂಲ ರೂಪ ಕರ್ತ. ನಾರಾಯಣನೇ ಇವೆಲ್ಲ ಮಾಡಿದ್ದು. ಕರ್ತ, ಕರ್ಮ, ಕರ್ಣ ಯಾವುದು ಬೇರೆ ಅಲ್ಲ, ಇಲ್ಲೆಲ್ಲ ಒಂದೇ ದೇವ್ರೆ. ಈ ರೀತಿ ವಿಶೇಷತೆ ಅವನಲ್ಲಿದೆ. ಏತದ ಅಭಿಪ್ರಾಯನ, ಈ ಅಭಿಪ್ರಾಯವನ್ನ ಮನಸ್ಸಲ್ಲಿ ಇಟ್ಟುಕೊಂಡೆ ಅಮೋಘ ಸಂಕಲ್ಪ ಅಂತ ಹೇಳಿದೆ. ದೇವರ ಸಂಕಲ್ಪ ಇದೆಯಲ್ಲ, ಅದು ಅಮೋಘ, ವ್ಯರ್ಥ ಆಗಲ್ಲ. ಅವನು ತನ್ನನ್ನು ತಾನು ಇಡೀ ಜಗತ್ತಾಗಿ ಬದಲಾಯಿಸ್ಕೊಳ್ಳೋ ಶಕ್ತಿ ಅವನಿಗಿದೆ, ಏನ್ ಬೇಕಾದ್ರೂ ಆಗುತ್ತೆ ಅಂತ ಇದರ ವರ್ಣನೆಯನ್ನ ಇಲ್ಲಿ ಮಾಡಿದ್ದಾರೆ. ಇದೊಂದಾದ್ಮೇಲೆ ಕೆಲವರು ವ್ಯಾಖ್ಯಾನಕಾರರು ಇದಕ್ಕೆ ತಪ್ಪ ಅರ್ಥ ಮಾಡಿದ್ದಾರೆ. ಆ ಏನ್ ತಪ್ಪರ್ಥ ಮಾಡಿದ್ದಾರೆ, ಈಗ ಅದಕ್ಕೆ ಏನು ಖಂಡನೆ ಬಂದಿದೆ ಅಂತ ನೋಡ್ತಾ ಹೋಗೋಣ. ವೀರರಾಘವ ವ್ಯಾಖ್ಯಾನ ಇವ್ರ ಪ್ರಕಾರ ಏನ್ ಮಾಡ್ತಾರೆ, ಈಗ ಭಗವಂತ ತಾನು ಸತ್ಯ ಸಂಕಲ್ಪ, ತಾನೇನ್ ಸಂಕಲ್ಪ ಮಾಡ್ತಾನೋ ನಡಿಲೇಬೇಕು. ಅವನಿಗೆಲ್ಲ ಶಕ್ತಿ ಇದೆ, ಅವನ ಎಲ್ಲವನ್ನು ತಿಳ್ಕೊಂಡಿದ್ದಾನೆ, ನಿಜ. ಇದು ಹೇಗೆ ಅಂದ್ರೆ, ಬ್ರಹ್ಮದೇವರಿಗೆ ರಜೋಗುಣ ಇದೆ. ಬ್ರಹ್ಮದೇವರಿಗೆ ಯಾಕೆ ಮಹತ್ತತ್ವ, ಅವರ ಶರೀರ ರಜೋಗುಣ ಅಂಶ ಇದೆ. ಆ ಬ್ರಹ್ಮದೇವರು ದೇವರಿಗೆ ಶರೀರ, ಮತ್ತೆ ಅದರಿಂದ ರಜೋಗುಣವನ್ನೇ ಜಾಸ್ತಿ ಮಾಡಿ ತನ್ನನ್ನೇ ತಾನು ಪರಿಣಾಮಗೊಳಿಸ್ಕೊಳ್ತಾನೆ ಅಂತ ಇಷ್ಟೊಂದು ವಿಷಯ ಬಂತು. ಇದರ ಅರ್ಥ ಇಷ್ಟೇ, ಈಗ ರಜೋಗುಣ ಇರೋದು ಬ್ರಹ್ಮನಲ್ಲಿ, ಬ್ರಹ್ಮನಿಂದ ದೇವರಿಗೆ ಶರೀರ ಸಿಗುತ್ತಾ? ವಸ್ತುತಃ ಇಲ್ಲ. ದೇವರ ಸ್ವತಂತ್ರ, ಅವನ್ ಯಾಕೆ ಬ್ರಹ್ಮದೇವರಿಂದ ಶರೀರ ಇಸ್ಕೊಳ್ಬೇಕು? ಆದ್ರೆ ದೇವರೇ ಬ್ರಹ್ಮದೇವರಿಗೆ ರಜೋಗುಣ ಏನಿತ್ತು ಅವರಲ್ಲಿ ಅದನ್ನ ಉದ್ರೇಕ ಮಾಡಿ ತಾನೇ ದೇವರು ತನ್ನನ್ನ ಬದಲಾಯಿಸ್ಕೊಳ್ತಾನೆ ಬ್ರಹ್ಮದೇವರ ಮುಖಾಂತರ. ಯಾಕೆ ಅವ್ನ್ ಸತ್ಯ ಸಂಕಲ್ಪ, ಅವ್ನ್ ಸರ್ವಜ್ಞ ಸರ್ವಶಕ್ತ. ಹಾಗೆ ಯಾಕೆ ಅವ್ನ್ ಚೇತನ, ಅವ್ನ್ ಯೋಚನೆ ಮಾಡ್ಲಿಕ್ಕೆ ಆಗತ್ತೆ. ನಾನು ರುದ್ರದೇವ್ರ ಕೈಯಲ್ಲಿ ವರ ಪಡ್ಕೊಳ್ಬೇಕು, ಹೋಗ್ತಾನೆ ರುದ್ರದೇವ್ರ ಹತ್ರ ಬೇಡ್ತಾನೆ, ವರ ಪಡ್ಕೊಳ್ತಾನೆ. ಯಾಕೆ ಅವ್ನ್ ಸತ್ಯ ಸಂಕಲ್ಪ, ಅವ್ನ ಏನ್ ಅನ್ಸಿದ್ಯೋ ಅದು ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಇದು ಆದ್ರೆ ಲೋಕದಲ್ಲಿ ಹಾಗಲ್ಲ ನೋಡಿ. ಮಣ್ಣಿಗೆ ಜ್ಞಾನ ಇಲ್ಲ, ನಾನ್ ಮಡಿಕೆ ಆಗ್ಬಿಡ್ಬೇಕು ಅಂತ. ಕುಂಬಾರನಿಗೆ ಶಕ್ತಿನೂ ಇಲ್ಲ,
ಮಣ್ಣು ಕೇವಲ ಬದಲಾಗ್ಲಿಕ್ಕೆ ಒಂದು ಬೇಕಾದ ವಸ್ತು ಅಷ್ಟೇ. ಕುಂಬಾರ ಅದನ್ನ ಬದಲಾಯಿಸ್ಲಿಕ್ಕೆ ಬೇಕಾದ ಒಬ್ಬ ಮನುಷ್ಯ. ದೇವರೇ ಮುಖ್ಯ, ಅವನಲ್ಲೇ ಜ್ಞಾನ ಇದೆ, ಅವನೇ ಕಾರಣ, ಅವನಲ್ಲೇ ಶಕ್ತಿ ಇದೆ, ಅವನು ಒಬ್ಬನೇ ಎಲ್ಲ ಆಗೋದು ಅಂತ ಹೀಗೆಲ್ಲ ವ್ಯಾಖ್ಯಾನ ಮಾಡಿದೆ. ಆದ್ರೆ ಇದು ಸರಿ ಇಲ್ಲ ಅಂತ. ಯಾಕೆ ಈ ವಾದದಲ್ಲಿ ಏನ್ ಎಡವಟ್ಟಾಯ್ತಂದ್ರೆ, ಈಗ ನಿಮ್ ಪ್ರಕಾರ ದೇವರೇ ಜಗತ್ತು, ದೇವರೇ ಮಣ್ಣು ಆಗಿದ್ದು ಅವನೇ ಮಡಿಕೆ ಆಗ, ದೇವರು ಕುಂಬಾರ ದೇವರು ಬೇರೆ, ಕುಂಬಾರ ಇಲ್ಲಿ ಅಸ್ವತಂತ್ರ, ಅವನಿಗೇನಿಲ್ಲ ಶಕ್ತಿ. ಆದ್ರೆ ಇಲ್ಲೆಲ್ಲ ವಾದ ಮಾಡ್ತಾ ನೀವೇನ್ ತಪ್ಪು ಮಾಡಿದ್ರಿ, ಪರಿಣಾಮಿ ಯಾವುದು, ಬದಲಾಗೋದು ಮಣ್ಣಲ್ಲ ದೇವರು ಅಂತ. ದೇವರಿಗೆ ನಿರ್ವಿಕಾರತ್ವ ಇದೆ, ಅವನು ಎಂದಿಗೂ ಇದೊಂದು ವಸ್ತುವಾಗಿ ಬದಲಾಗಲ್ಲ. ತಾನು ಇನ್ನೊಂದು ರೂಪ ತಗೊಳ್ಬಹುದು, ಅದು ಬೇರೆ ವಿಷಯ. ಆದ್ರೆ ತಾನು ಜಗತ್ತಾಗಿ ಪರಿಣಾಮ ಹೊಂದೋದು, ಯಾವುದೋ ಮಡಿಕೆಯಾಗಿ ಪರಿಣಾಮ ಹೊಂದೋದು, ಜಡವಾಗಿ ಆಗೋದು, ಈ ತರ ಎಲ್ಲ ಅವನು ಆಗಲ್ಲ. ಆದ್ರಿಂದ ಆತ್ಮೈವ ಆತ್ಮಾನಮಾತ್ಮನ ಅಂತಂದ್ರೆ ಭಗವಂತ ಎಂದೆಂದಿಗೂ ತಾನು ವಿಕಾರವನ್ನ ಪಡೆಯಲ್ಲ ಅಂದಮೇಲೆ ತಾನು ಇನ್ನೊಂದು ರೂಪವನ್ನಾಗಿ ಪಡೆದಿದ್ದು ಹೇಗೆ ಅಂದ್ರೆ ಅದ ಅರ್ಥ ನೀವು ತಪ್ಪು ತಿಳ್ಕೊಂಡಿದ್ದೀರಿ ಅಂತ. ಅವನು ವಿಕಾರ ಹೊಂದೋದಲ್ಲ, ಅವನಿಂದ ಸೃಷ್ಟಿಗೆ ಬಂದ ಎಲ್ಲಾ ವಸ್ತುಗಳಲ್ಲಿ ತಾನು ಹೋಗಿ ಸೇರ್ಕೊಳ್ಳೋದು ಅಂತ ಅರ್ಥ. ಅದನ್ನ ಇಲ್ಲಿ ಆತ್ಮೈವ ಆತ್ಮಾನಂ ಆತ್ಮನ, ತನ್ನಿಂದ ತನ್ನನ್ನು ತಾನೇ ಪರಿಣಾಮ ಮಾಡ್ಕೊಂಡು ಹೋದ ನೋಡಿ. ತನ್ನಿಂದ ತನ್ನನ್ನು ತಾನೇ ಪರಿಣಾಮಗೊಂಡ ಅಂತ ಈ ಏನಿದೆಲ್ಲ ಇದು ಬಹಳ ಕಷ್ಟ ಅರ್ಥ ಮಾಡ್ಕೊಳ್ಳೋದು. ರಾಮ ಬಾಣದಿಂದ ವಾಲಿಯನ್ನು ಕೊಂದ, ಎಲ್ಲ ಬೇರೆ, ರಾಮ ಬೇರೆ, ಬಾಣ ಬೇರೆ, ವಾಲಿ ಬೇರೆ. ಆದ್ರೆ ಇಲ್ಲಿ ಹಾಗಲ್ಲ, ತಾನೇ ತನ್ನನ್ನ ಸಾಧನ ಮಾಡಿಕೊಂಡು ಇದು ಮಾಡ್ದ. ಇದು ಹಿಂಗೆ ಸಾಧ್ಯ? ತಾನೇ ತನ್ನನ್ನು ತನ್ನಿಂದ, ಇದು ಹೆಂಗೆ? ಇದು ಒಂದೇ ವಸ್ತು ಆಗಲ್ಲ, ಬೇರೆ ಬೇರೆ ಹಾಕಬೇಕು. ಈಗಿದೆ ಭಗವಂತ ಬ್ರಹ್ಮದೇವರನ್ನ ಬಡಿಸ್ಕೊಂಡು ಜಗತ್ತನ್ನು ಸೃಷ್ಟಿ ಮಾಡಿದ, ಎಲ್ಲ ಬೇರೆ, ಜಗತ್ ಬೇರೆ, ಬ್ರಹ್ಮದೇವರು ಸಾಧನ ಆದ್ರು, ಪರಮಾತ್ಮ ಕರ್ತ ಪರಮಾತ್ಮ ಕಾರಣ. ಬ್ರಹ್ಮದೇವರು ಸೃಷ್ಟಿ ಮಾಡಿದ್ದು ಜಗತ್ತನ್ನ, ಕರ್ಮ ಅಂತ ಅದನ್ನ ಕರೀತಾರೆ. ಹೀಗೆ ಕರ್ತೃಕರ್ಮ ಕರ್ಣ ಬೇರೆ ಬೇರೆ ಆಗ್ಬೇಕಲ್ಲ, ಆತ್ಮೈವ ಆತ್ಮಾನಂ ಆತ್ಮನ ಅಂತ ಹೇಗೆ ಹೇಳಿದ್ರಿ ಅಂತ ಇದು ಒಳಗಿನ ಅಭಿಪ್ರಾಯ. ಇದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಉತ್ತರ ಕೊಟ್ರು, ಇಲ್ಲ ರೂಪ ವ್ಯಕ್ತ ಮಾಡ್ಲಿಕ್ಕೆ ಎಲ್ಲ ಅವನೇ, ಅವನಿಗೆ ಇನ್ನೊಂದ್ರ ಅಪೇಕ್ಷೆ ಇಲ್ಲ. ಇದೇನು ಹೊಸದಾಗಿ ಬಂದಿದ್ದಲ್ಲ, ತನ್ನಲ್ಲಿ ಬೇಕಾದಷ್ಟು ರೂಪ ಇತ್ತು, ತಾನೇ ಈ ರೂಪದಿಂದ ಆ ರೂಪ ತಗೊಂಡ್ಬಂದ, ಆ ರೂಪದಿಂದ ಇನ್ನೊಂದು ರೂಪ ತೋರಿಸ್ತಾ, 10 ಮತ್ತೆ 1000 ಲಕ್ಷ ಕೋಟಿ ಈ ರೂಪಗಳನ್ನು ಧರಿಸ್ಕೊಂಡು ತಾನು ತೋರಿಸ್ತಾ ಹೋದ. ಅವನು ಇನ್ನೊಬ್ಬರ ಅಧೀನ ಅಂತೂ ಅಲ್ಲ. ಯಾಕೆಂದ್ರೆ ರಜೋಗುಣದ ಒಳಗಡೆನೂ ಅವನೇ ದೇವರಿದ್ದಾನೆ. ಅಷ್ಟೇ ಅಲ್ದೇನೆ ಇನ್ನು ಕೆಲವರು ಏನ್ ವ್ಯಾಖ್ಯಾನ ಮಾಡ್ತಾರೆ ಅಂದ್ರೆ, ರಜೋಗುಣದಿಂದ ತಾನೇ ಬ್ರಹ್ಮದೇವರಾಗಿ ತಾನೇ ಜಗತ್ತಾಗಿ ಪರಿಣಾಮ ಹೊಂದ್ಬಿಡ್ತಾನೆ ಅಂತ. ಇದು ಎಂತ ಅಬದ್ಧ? ತಾನೇ ಬ್ರಹ್ಮದೇವರಾಗೋದು, ತಾನೇ ಜಗತ್ತಾಗಿ ಪರಿಣಾಮ ಹೊಂದೋದ್ರೆ ಇದು ಸರಿಯೇ ಇಲ್ಲ. ಈ ತರದ ವ್ಯಾಖ್ಯಾನವನ್ನು ಮಾಡಿದ ಮಹಾತ್ಮರಿದ್ದಾರೆ. ಅದಕ್ಕೆ ಇದನ್ನೆಲ್ಲ ಖಂಡನೆ ಮಾಡಿ, ನೋಡಿ ಈ ತರ ಅಲ್ಲ, ಇದೆಲ್ಲ ಪ್ರಮಾಣಗಳು ಹೇಳೋ ಪ್ರಕಾರ ನಾರದೀಯ ಪುರಾಣ ಮತ್ತೆ ಆಗ್ನೇಯ ಪುರಾಣ ಇದ್ರಲ್ಲೆಲ್ಲ ಬಂದಿದ್ದ ವಿಷಯ ನೋಡಿದಾಗ, ಆಗ್ಲೇ ಶ್ಲೋಕ ನೋಡಿದೀವಿ ನಾವು. ಈ ಶ್ಲೋಕದಲ್ಲಿ ಹೇಳಿದ ಪ್ರಕಾರ ಏನಂದ್ರೆ, ತ್ರಿಗುಣಗಳ ಒಳಗಡೆ ದೇವ್ರಿರ್ತಾನೆ, ಸಪ್ತಗುಣ ರಜೋಗುಣ ತಮೋಗುಣ ಒಳಗಡೆ. ಅದಕ್ಕೆ ಅವನನ್ನ ಗುಣಾಪ್ಲುತ ಅಂತ ಕರೀತಾರೆ. ಗುಣದಲ್ಲಿ ಮುಳುಗೋಗ್ಬಿಟ್ಟಿದ್ದಾನೆ ಅಂತ. ಪ್ಲುತ ಅಂದ್ರೆ ಮುಳುಗೋಗಿರೋದಕ್ಕೆ ಪ್ಲುತ ಅಂತ ಕರೀತಾರೆ. ಆಪ್ಲುತ ಅಂದ್ರೆ ಚೆನ್ನಾಗಿ ಮುಳುಗೋಗಿದ್ದಾನೆ ದೇವ್ರು. ಅಂದ್ರೆ ಅಣು ಋಣ ತೃಣ ಎಲ್ಲ ಕಾಷ್ಟ ಪರಿಪೂರ್ಣ ಹೇಳ್ತೀವಲ್ಲ, ಅದು ಉಲ್ಟಾ ಹೇಗಾರ ಶಬ್ದ ಜೋಡಿಸ್ಬೋದು. ಅಣು ತೃಣ ರೇಣು ಕಾಷ್ಟ ಪರಿಪೂರ್ಣ ಗೋವಿಂದ, ಪೂರ್ತಿ ಒಂದೊಂದು ವಸ್ತುಗಳಲ್ಲಿ ಒಂದೊಂದು ವಸ್ತುನಲ್ಲೂ ಸೇರ್ಕೊಂಡ್ಬಿಟ್ಟಿದ್ದಾನೆ. 3 ಗುಣದಲ್ಲಿ ಅವನು ಸೇರ್ಕೊಂಡಿದ್ದಾನೆ, ಆದ್ರೆ ಜೀವರ್ಥರ ಅಲ್ಲ. 3 ಗುಣಗಳ ಸಂಪರ್ಕ ಮಾತ್ರ ಅವನಿಗಿರಲ್ಲ. ಆದ್ರೆ ಭಾಗವತದಲ್ಲಿ ಆತ್ಮಾನಮಾತ್ಮನ ಅಂದ್ರೆ ತನ್ನನ್ನ ತಾನು ಜೀವನನ್ನಾಗಿ ಪರಿವರ್ತಿಸ್ಕೊಂಡ, ತನ್ನನ್ನ ತಾನು ಅನೇಕ ದೇವಾದಿಗಳ ದೇಹವನ್ನ ಪಡ್ಕೊಂಡ ಅಂತ ಹೀಗೆಲ್ಲ ವ್ಯಾಖ್ಯಾನ ಮಾಡ್ತೋದಿದ್ದಾರೆ. ಯಾಕೆ? ಬೇರೆ ಬೇರೆ ವಸ್ತು ಆಗ್ಬೇಕಲ್ಲ, ತನ್ನನ್ನು ತಾನಂತೂ ಸೃಷ್ಟಿ ಮಾಡ್ಲಿಕ್ಕಲ್ಲ, ತಾನು ದೇವತೆಗಳನ್ನಾಗಿ ತಾನು ಪರಿಣಾಮಗೊಂಡ, ಅಂದ್ರೆ ತಾನೇ ದೇವತೆಗಳು, ತಾನೇ ಜಡ, ಎಲ್ಲ ತಾನೇ ಇದು. ಈ ವ್ಯಾಖ್ಯಾನ ಸರಿ ಇಲ್ಲ. ಯಾಕೆಂದ್ರೆ ಜೀವನನ್ನ ಊರ್ಧ್ವರೇತಸ್ ಅಂತ ಮಾಡ್ಬೇಕು. ಊರ್ಧ್ವರೇತಸ್ಸಹ ಅಂತೆಲ್ಲ ಜಾತಿ ಭೇದ ಇದೆ. ಅಂದ್ರೆ ಊರ್ಧ್ವ ಸ್ರೋತಸ್ಸು ಅಂತ ಬಂತಲ್ಲ, ಹಾಗೆ ಊರ್ಧ್ವರೇತಸ್ ಅಂತ ಒಂದು ಶಬ್ದವನ್ನ ಬಳಸಿದ್ದಾರೆ. ಊರ್ಧ್ವ ಸ್ರೋತಸ್ಸು, ಊರ್ಧ್ವರೇತಸ್ಸು ಅಂತ ಒಳ್ಳೆ ಜ್ಞಾನಿ ಅಂತ ಅರ್ಥ. ಅಂಥ ಈ ಒಂದೊಂದು ಜಾತಿಯನ್ನ ತಾನೇ ಭಗವಂತ ಸೃಷ್ಟಿ ಮಾಡಿದ್ದಾನೆ, ಅವ್ರಿಗೆಲ್ಲ ಸಾಧನೆ ಮಾಡ್ಕೊಳ್ಲಿಕ್ಕೆ ಅನುಕೂಲ ಆಗೋ ತರ. ಹೊರತು ತಾನೇ ಎಲ್ಲ ಇದಾದ್ರೆ ಉಪಯೋಗ ಏನು? ತಾನೇ ಇದೆಲ್ಲ ಆಗಿದ್ದಲ್ಲ ಅಂತ ವಿವರಣೆಯನ್ನು ಮಾಡಿದ್ದಾರೆ. ಹಾಗಾಗಿ ತಾನು ಬೇರೆ, ಪ್ರಕೃತಿ ತತ್ವ ಬೇರೆ, ದೇಹ ಬೇರೆ, ಮನುಷ್ಯರು ಬೇರೆ, ಎಲ್ಲದರ ಒಳಗಡೆ ತಾನಿರ್ತಾನೆ ಅಂದ ಮಾತ್ರಕ್ಕೆ ತಾನೇ ಎಲ್ಲ ಅಂತ ಅರ್ಥ ಅಲ್ಲ. ಇದನ್ನ ಇಲ್ಲೆಲ್ಲ ವ್ಯಾಖ್ಯಾನದಲ್ಲಿ ಬಿಡಿಸ್ತಾ ಹೋಗಿದ್ದಾರೆ. ಅದನ್ನೇ ಆತ್ಮೈವ ಸ್ವಯಮೇವ, ತಾನೇ. ಆತ್ಮೈವ ಅಂದ್ರೆ ತಾನೇ, ಸ್ವತಂತ್ರ, ಯಾವುದೇ ಬೇರೆ
ಸಾಧನಗಳ ಅಪೇಕ್ಷೆ ಇಲ್ಲದೇನೆ ಎಲ್ಲದರ ಒಳಗಡೆ ಇದ್ದು ಸ್ವತಂತ್ರನಾಗಿ ಆತ್ಮಾನಂ ಅಂದ್ರೆ ಇಡೀ ಜೀವರಾಶಿಯನ್ನ ಬಹುಧಾ ದೇವತೆಗಳು, ಮನುಷ್ಯರು, ಪಿತೃಗಳು, ಗಂಧರ್ವರು, ಅಪ್ಸರೆಯರು ಅಂತ ಅನೇಕ ಕಲ್ಪಗಳಲ್ಲಿ ಅಂದ್ರೆ ಅನೇಕ ಕಲ್ಪ ಕಾಲಗಳಲ್ಲಿ ಸೃಷ್ಟಿ ಮಾಡ್ತಾ ಹೋಗ್ತಾನೆ. ಅದೇ ರೀತಿ ಪ್ರಕೃತಿಯನ್ನ ಬಹುಧಾ ಅನೇಕ ರೀತಿ ಸೃಷ್ಟಿ ಮಾಡ್ತಾನೆ. ಅಂದ್ರೆ ಆತ್ಮಾನಂ ಅನ್ನೋ ಶಬ್ದಕ್ಕೆ ಎರಡರ್ಥ ಮಾಡ್ಬೋದು ಅಂತ ಇನ್ನೂ ಚೆನ್ನಾಗಿ ಹೇಳ್ತಾನೆ. ಭಗವಂತ ಒಂದು ತನ್ನನ್ನ ತಾನೇ ಅನೇಕ ರೂಪಗಳನ್ನ ಧರಿಸ್ಕೊಂಡು ಪ್ರಕಟಪಡಿಸ್ಕೊಂಡಿದ್ದಾರೆ ಒಂದು. ಇನ್ನೊಂದು ಆತ್ಮ ಅಂದ್ರೆ ಜೀವರಾಶಿ ಅಂತ ಅರ್ಥ. ಇನ್ನೊಂದು ಆತ್ಮ ಶಬ್ದಕ್ಕೆ ಪ್ರಕೃತಿ ತತ್ವ ಅಂತ ಅರ್ಥ. ಅದನ್ನೆಲ್ಲ ಈ ಹಿಂದೆ ಹೇಳಿದ ಪ್ರಮಾಣಗಳ ಮುಖಾಂತರ ತಿಳಿಸಿದ್ದಾರೆ. ಹಾಗಾಗಿ ಯಾವುದರ ಅಪೇಕ್ಷೆ ಅಲ್ಲದೆ ತಾನೇ ಎಲ್ಲ ಜೀವರ ದೇಹಕ್ಕೆ ನಿಯಾಮಕನಾಗಿ ಅನೇಕ ರೂಪಗಳನ್ನು ತಗೊಂಡ್ಬರ್ತಾನೆ ಅಂತ ಇಷ್ಟು ಇಲ್ಲಿನ ಅಭಿಪ್ರಾಯ ಅಂತ. ಇಲ್ಲಿವರೆಗೆ ಈ 29ನೇ ಶ್ಲೋಕ ಏನಿದೆ ಇದರ ವಿವರಣೆ ಮುಕ್ತಾಯ ಆಯ್ತು. ಇದು 30ನೇ ಶ್ಲೋಕ, ಅದನ್ನ ನೋಡೋಣ. ಗುಣ ವ್ಯತ್ಯಯೇ ತಸ್ಮಿನ್ ಮಾಯಾವತ್ವಾತ್ ಅಧೀಶಿತುಃ ನ ಪೌರ್ವಾ ಪರ್ಯಮಿಚ್ಛಂತಿ ನದ್ಯಾಂ ಭ್ರಾಮ್ಯತ್ ಭ್ರಮೇರಿವ. ಈಗ ಒಂದು ಪ್ರಶ್ನೆ ಬಂತು, ಅಲ್ಲ ಯಾವಾಗ್ಲೂ ಭಗವಂತ ಅವತ್ತಿನಿಂದ ಅನಾದಿ ಕಾಲದಿಂದ ಈ ಸೃಷ್ಟಿ ಬಂದ ವಸ್ತುಗಳ ಒಳಗಡೆ ಇದ್ದಾನೆ, ತಾನೇ ಸೃಷ್ಟಿ ಮಾಡ್ತಾನೆ ಅಂತೆಲ್ಲ ಹೇಳಿದ್ರಲ್ಲ, ಮೊದಲನೇ ಸೃಷ್ಟಿ ಯಾವುದು ಅಂತ ಹೇಳಿ. ಮೊದಲನೇ ಸೃಷ್ಟಿನ ಕಂಡುಹಿಡಿಯೋದು ಹೇಗಾಯ್ತು ಅಂದ್ರೆ, ಈ ನದಿ ಮೂಲ, ಋಷಿ ಮೂಲ, ಸ್ತ್ರೀ ಮೂಲ ಎಲ್ಲ ಹುಡುಕ್ಲಿಕ್ಕೆ ಹೋಗ್ಬಾರ್ದು. ನದಿ ಮೂಲ ಯಾವುದು ಗೊತ್ತಾಗಲ್ಲ, ಋಷಿ ಮೂಲ ಯಾವುದು ಗೊತ್ತಾಗಲ್ಲ, ಅದು ಹುಡುಕ್ಲಿಕ್ಕೆ ಹೋಗ್ಬಾರ್ದು. ಅದು ಹುಡುಕಿದ್ರೆ ನಿಮಗ್ ಸಿಗಲ್ಲ. ಆತರ ಸೃಷ್ಟಿ ಮೂಲ ಯಾವುದು ಅಂತ ಹುಡುಕ್ಲಿಕ್ಕೆ ಹೋದ್ರೆ ಎಲ್ಲಿ ಸಿಗತ್ತೆ? ಅದನ್ನ ಪ್ರಶ್ನೆ ಮಾಡ್ತಾರೆ. ಮೊದಲನೇ ಸೃಷ್ಟಿ ಹೇಗೆ ಹಾಗಾದ್ರೆ ತಲೆ ಕಥಂ ಸೃಷ್ಟಿ ಪ್ರಥಮ ಅಂತ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಹೇಳ್ತಾರೆ ಅದು ಹಾಗಲ್ಲ, ತನ್ನ ನಿಯಮೋ ನಾಸ್ತಿ. ಈ ದಿವ್ಸನೇ ಮೊದಲು ಸೃಷ್ಟಿ ಆಯ್ತು ಅನ್ಲಿಕ್ಕೆ ನಿಯಮ ಇಲ್ಲ, ಅದ್ ಹೆಂಗ್ ಹೇಳ್ತೀರಿ ಅಂತ ಅದಕ್ಕೊಂದು ಉದಾಹರಣೆ ಕೊಡ್ತಾ ಹೇಳ್ತಾರೆ. ಅದೇನು ಉದಾಹರಣೆ ಕೊಡ್ತಾರೆ ಅನ್ನೋದನ್ನ ನಾಳೆ ದಿವ್ಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಸ್ಮೃತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೀನಿ. ಶ್ರೀಕೃಷ್ಣ. ಧನ್ಯವಾದಗಳು ಗುರುಗಳಿಗೆ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ.